ಪ್ರತಿಭೆಯನ್ನ ಅನಾವರಣಗೊಳಿಸೋಕೆ ಸುವರ್ಣ ನ್ಯೂಸ್ ಇವತ್ತು ಮುಂದೆ ಬಂದಿದೆ. ನಿಮ್ಮ ಟ್ಯಾಲೆಂಟ್ ನ ಸುವರ್ಣ ನ್ಯೂಸ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಈ ವಿಭಿನ್ನವಾದ ನೃತ್ಯ ಕಾರ್ಯಕ್ರಮ ನೃತ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅನಿತಾ ಹಾಗೂ ರಶ್ಮಿ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿ 5 ಸ್ಟಾರ್ ಗಣೇಶ್ ಅವರಿದ್ದಾರೆ. ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಡಾನ್ಸ್ನೇ ಜೀವ ಉಸಿರಾಗಿಸ್ಕೊಂಡು ಇದ್ದಾರೆ. ಇವರು ಅಂಬಾರಿ ಮೇಲೆ ಕೂತ್ಕೊಂಡು ಜಿಂಕೆ ಮರಿನ ಅಂತ ಹಾಡಾಡ್ತಾರೆ. ನಿಮ್ಮಪ್ಪ ಲೂಸಾ ನಿಮ್ಮಮ್ಮ ಲೂಸಾ ಅಂತ ಕೇಳ್ತಾರೆ. ಈ ಪ್ರಶ್ನೆಯೊಂದಿಗೆ ಬರ್ತಾ ಇದ್ದಾರೆ ಯೋಗೇಶ್. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಯೋಗೇಶ್ ಅವರು ಅವ್ರ ಶೂಟಿಂಗ್ ಎಲ್ಲ ಬಿಟ್ಟು ನಮ್ಮ ಸಲುವಾಗಿ ಟೈಮ್ ಕೊಡ್ತಾ ಇದ್ದಾರೆ. ಈ ಮಕ್ಕಳ ಪ್ರತಿಭೆಯನ್ನ ಗುರುತಿಸೋಕೆ ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅವರು ಒಂದೆರಡು ಮಾತಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. 2 ಮಾತಾಯಿತು, ಥ್ಯಾಂಕ್ ಯು. ಅಲ್ಲ, ಅವ್ರು 2 ಮಾತು ಅಂದರು, ಅದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡೋದಕ್ಕೆ. ಅದರಲ್ಲೂ ಮಾಸ್ಟರ್ ಪಕ್ಕ ಕೂತ್ಕೊಂಡು ಜಡ್ಜ್ ಬೇರೆ ಮಾಡು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಅಗೇನ್. ಎಲ್ಲ ನಮ್ಮ ಕಾಂಪಿಟೇಟರ್ಸ್ಗೆ ಆಲ್ ದ ಬೆಸ್ಟ್. ಓಕೆ, ಅವ್ರಿಗೆ ಮಾತು ಹೊರಡಲ್ಲ, ಡಾನ್ಸ್ ಹೊರಡುತ್ತೆ. ಆಮೇಲೆ ಡಾನ್ಸ್ ಮಾಡಿಸೋಣ, ಇನ್ನೂ ಇದೆ ಟೈಮ್. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಮುಖ್ಯ ಅಂದರೆ ನಮ್ಮ ಪಾರ್ಟಿಸಿಪೆಂಟ್ಸ್. ಅವ್ರ ಸಲುವಾಗಿ ಕಾರ್ಯಕ್ರಮ ನಡೀತಾ ಇದೆ. ಅವ್ರು ಇಲ್ದಂಗೆ ಈ ಕಾರ್ಯಕ್ರಮ ಏನೂ ಇಲ್ಲ. ಒಂದೊಂದು ತಂಡಗಳನ್ನ ಹಾಗೆ ಬರ್ಮಾಡ್ಕೊಳ್ಳೋಣ. ಈಗ ಮೊದಲನೇ ತಂಡ ವಾರ್ಡನ್ ಪಬ್ಲಿಕ್ ಸ್ಕೂಲ್ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಅದಿತಿ. ನನ್ನ ಹೆಸರು ಅರ್ಪಿತಾ. ನನ್ನ ಹೆಸರು ಸೌಮ್ಯ. ನನ್ನ ಹೆಸರು ವರ್ಷ. ನನ್ನ ಹೆಸರು ನಿತ್ಯಶ್ರೀ. ನನ್ನ ಹೆಸರು ನಿಖಿತಾ. ನನ್ನ ಹೆಸರು ಮೇಧ. ನನ್ನ ಹೆಸರು ಭವಾನಿ. ಗೆದ್ದೇ ಗೆಲ್ತೀವಿ. ಫೈನಲ್ಸಲ್ಲಿ ಪ್ರೈಸ್ ತಗೋತೀವಿ. ಏನಂತೀರಾ ಮಕ್ಕಳ? ಎಲ್ಲರೂ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಂಗೆ ಡ್ಯಾನ್ಸ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಸ್ಯ.
ಅದ್ಭುತ. ಶಾಂತ. ನಮ್ಮ ಜಡ್ಜಸ್ನ ಕೇಳೋಣ. ರಶ್ಮಿ ಅವರೇ ಏನಂತೀರಾ? ತುಂಬ ಚೆನ್ನಾಗಿತ್ತು ಮಕ್ಕಳೇ, ನಿಮ್ಮ ಕಾಸ್ಟ್ಯೂಮು, ನಿಮ್ಮ ಕಾನ್ಸೆಪ್ಟು ಸೂಪರ್. ಕಾಸ್ಟ್ಯೂಮ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಪರ್ಫೆಕ್ಟ್ ಕಾಸ್ಟ್ಯೂಮ್ಸ್, ನಿಜವಾಗ್ಲೂ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಈ ಥರ ಒಂದು ಒಳ್ಳೆ ಡಾನ್ಸ್ ಮಾಡಿ ನಮಗೋಸ್ಕರ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ವೆರಿ ಥ್ಯಾಂಕ್ಫುಲ್ ಫಾರ್ ಯು ಆಲ್. ಇನ್ನೊಂದು ಇಲ್ಲಿ ಸ್ಕೋರ್ ಶೀಟಲ್ಲಿ ಮಿಸ್ಟೇಕ್ಸ್ ಅಂತ ಬರ್ದಿದ್ದಾರೆ. ಖಂಡಿತವಾಗ್ಲೂ ನನಗೇನು ಕಾಣಿಸ್ಲಿಲ್ಲ. ಯಾರನ್ನ ತಪ್ಪು ಮಾಡಿದರೂ ಒಪ್ಕೊಂಬಿಡಿ ಆಯಿತಾ ಪ್ಲೀಸ್. ನಮಗಂತೂ ಯಾವುದೇ ಮಿಸ್ಟೇಕ್ಸ್ ಕಾಣಿಸಿಲ್ಲ. ಬಟ್ ಈ ಕಡೆ ಲಾಸ್ಟಲ್ಲಿರೋರು ಮತ್ತು ಆ ಕಡೆ ಥರ್ಡ್ ಅವರು, ನೀವು 3 ಜನ ಫ್ಯಾಬ್ಯುಲಸ್ ಎಕ್ಸ್ಪ್ರೆಷನ್ಸ್ ಕೊಟ್ರಿ. ನಮ್ಮ ಮುಖ್ಯ ತೀರ್ಪುಗಾರ ಗಣೇಶ್ ಅವ್ರು ಏನು ಹೇಳ್ತಾರೆ? ನಾನೇನು ಹೇಳಬೇಕು ಅವಶ್ಯಕತೆ ಇಲ್ಲ, ಎಲ್ಲ 3 ಜನ ಹೇಳ್ಬಿಟ್ಟಿದ್ದಾರೆ. ಟೋಟ್ಲು ನೀವು ಕಾನ್ಸೆಪ್ಟ್ ಮೇಲೆ ಗಮನ ಕೊಟ್ಬಿಟ್ರೆ ಸ್ವಲ್ಪ ಡ್ಯಾನ್ಸ್ ಬೇಕಿತ್ತು ಅನ್ನಿಸ್ತದೆ. ಯಾಕೆಂದರೆ ಇದು ಡ್ಯಾನ್ಸ್ ಕಾಂಪಿಟೇಷನ್ ಆಗಿರೋದ್ರಿಂದ ಕಾನ್ಸೆಪ್ಟ್ ವೆರಿ ಗುಡ್, ಕಾನ್ಸೆಪ್ಟ್ ಬೇಕೇ ಬೇಕು. ಅದ್ರ ಜೊತೆಗೆ ಡ್ಯಾನ್ಸ್ ಸ್ವಲ್ಪ ಕಡಿಮೆ ಆಯಿತು. ನೆಕ್ಸ್ಟು ಮಾಡಿದಾಗ ಜೊತೆಗೆ ಡ್ಯಾನ್ಸ್ ಇಲ್ಲಿ ತುಂಬ 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 ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಏನಕ್ಕೆ ನಮ್ಮ ಕಲ್ಚರ್ನ ಇನ್ನೂ ಉಳಿಸ್ತಾ ಇದ್ದೀರಾ, ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಏನು ಹೇಳ್ಬೋದು ಅಂತ ಅಂದರೆ ಏನೂ ಇಲ್ಲ, ಚೆನ್ನಾಗಿ ಮಾಡಿದ್ರಿ.